ಅಬ್ಬಬ್ಬಾ, ಇವತ್ತು ಬೆಳಿಗ್ಗೆಯಿಂದ 1 ನಿಮಿಷ ರೆಸ್ಟ್ ಇಲ್ಲ. ಒಂದ್ರ ಹಿಂದೆ ಒಂದು ಟ್ರಿಪ್. ಆದ್ರೆ ಸಂಜೆ ಕಲೆಕ್ಷನ್ ನೋಡಿದ್ರೆ ಏನು ದುಡ್ದಿಲ್ಲ ಅನ್ನೋ ಹಾಗೆ ಆಗಿದೆ. ಯಾಕ್ ಗುರು, ಏನಾಯ್ತು? ತುಂಬಾ ಬೇಜಾರಲ್ಲಿದ್ಯಾ? ಏನಿಲ್ಲ ಬಿಡಿ, ಇವತ್ತು ಸುಮಾರು 2,000 ರೂಪಾಯಿ ಬಿಸ್ನೆಸ್ ಮಾಡಿದೀನಿ. ಓಹೋ. ಆದ್ರೆ ಆಪ್ ತೆಗ್ದು ನೋಡಿದ್ರೆ ನನ್ ಕೈಗೆ ಬರೋದು ಬರೀ 1,400 ರೂಪಾಯಿ. ನೇರವಾಗಿ 600 ರೂಪಾಯಿ ಕಮಿಷನ್ ಅಂತ ಹೋಗಿದೆ. ಓ, ಅದೇನಾ ಕತೆ? ಇದೇ ಅಲ್ವಾ ಕಮಿಷನ್ ಮಾಡೆಲ್ನಲ್ಲಿರೋ ದೊಡ್ಡ ತಲೆನೋವು. ಹೌದು. ನಾವ್ ಹೆಚ್ಚು ದುಡ್ದಷ್ಟು ಅವ್ರು ಹೆಚ್ಚಿಗೆ ತಗೊಳ್ತಾರೆ. ಹೌದು, ಪ್ರತಿ ಟ್ರಿಪ್ನಲ್ಲೂ ನಮ್ಮ ದುಡಿಮೆಗೆ ಕತ್ತರಿ ಬರುತ್ತೆ. ಪ್ಲೀಸ್, ಇದಕ್ಕೆ ಬೇರೆ ದಾರಿನೇ ಇಲ್ವಾ? ದಾರಿ ಇದೆ. ಇದನ್ನ ಒಂದು ಅಂಗಡಿ ಬಿಸ್ನೆಸ್ ತರ ಯೋಚನೆ ಮಾಡು. ಅಂಗಡಿನ ಹೇಗೆ? ಈಗ ನೀನ್ ಕೆಲ್ಸ ಮಾಡ್ತಿರೋ ಕಮಿಷನ್ ಮಾಡೆಲ್ ಅಂದ್ರೆ ನೀನೊಂದ್ ಅಂಗಡಿ ಇಟ್ಕೊಂಡಿದ್ಯಾ. ಆದ್ರೆ ಪ್ರತಿದಿನ ನೀನ್ ಮಾಡಿದ ಒಟ್ಟು ವ್ಯಾಪಾರದಲ್ಲಿ 30% ಅನ್ನು ಅಂಗಡಿ ಮಾಲೀಕನಿಗೆ ಕೊಡ್ಬೇಕು. ಸರಿ. ಆದ್ರೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಂದ್ರೆ ನಮ್ಮ ಟೌನರ್ ತರ ಅದಂಗಲ್ಲ. ಓಕೆ. ನೀನು ಅಂಗಡಿಗೆ ದಿನಕ್ಕೆ 20 ರೂಪಾಯಿ ಅಂತ ಒಂದು ಫಿಕ್ಸ್ಡ್ ಬಾಡಿಗೆ ಕೊಡ್ತೀಯ ಅಷ್ಟೇ. ಆಮೇಲೆ ನೀನು ಎಷ್ಟು ವ್ಯಾಪಾರ ಮಾಡಿದ್ರೂ ಎಲ್ಲಾ ದುಡ್ಡು ನಿಂದೆ. 1 ನಿಮಿಷ, ಅಂದ್ರೆ ನಾನು ಟೌನರ್ ಮೇಲೆ 2,000 ರೂಪಾಯಿ ಬಿಸ್ನೆಸ್ ಮಾಡಿದ್ರೆ ಹೌದು, ನಾನು ಕೊಡ್ಬೇಕಾಗಿದ್ದು ಬರೀ 20 ರೂಪಾಯಿನಾ? ನನ್ ಸಂಪಾದನೆ 1,980 ರೂಪಾಯಿ ಆಗುತ್ತಾ? ನಿಖರವಾಗಿ. ಈಗ ನೀನ್ ಕಮಿಷನ್ ಮಾಡೆಲ್ನಲ್ಲಿ ದಿನಕ್ಕೆ 580 ರೂಪಾಯಿ ಕಳ್ಕೊಳ್ತಿದೀಯಾ. ಅಯ್ಯೋ, ಅಂದ್ರೆ ತಿಂಗಳಿಗೆ 17,000 ರೂಪಾಯಿಗಿಂತ ಹೆಚ್ಚು. ದೇವ್ರೇ, ನಾನು ಯಾವತ್ತೂ ಈ ರೀತಿ ಲೆಕ್ಕ ಹಾಕಿರ್ಲಿಲ್ಲ. ಇದು ಹಗಲು ದರೋಡೆ ಅಲ್ವಾ? ಇದು ದುಡ್ಡಿನ ಲೆಕ್ಕ ಮಾತ್ರ ಅಲ್ಲ, ಯೋಚನಾ ಲಹರಿ ಕೂಡ ಬದಲಾಗ್ಬೇಕು. ಯೋಚನೆ ಮಾಡು, ಕಮಿಷನ್ ಕೊಟ್ಟಾಗ ನೀನ್ ಅವರಿಗೋಸ್ಕರ ದುಡಿಯೋ ಒಬ್ಬ ವರ್ಕರ್. ಆದ್ರೆ ಸಬ್ಸ್ಕ್ರಿಪ್ಷನ್ ಕಟ್ಟಿದಾಗ ನೀನು ನಿನ್ನ ಸ್ವಂತ ಬಿಸ್ನೆಸ್ಗಾಗಿ ಒಂದು ಟೂಲ್ ಬಳಸ್ತಿರೋ ಬಿಸ್ನೆಸ್ ಓನರ್. ನಿಜ, ಈಗ ಅರ್ಥ ಆಯ್ತು. ನಮ್ಮ ದುಡಿಮೆಯ ಪೂರ್ತಿ ಹಕ್ಕು ನಮ್ಮತ್ರವೇ ಇರಬೇಕು. ಈ ಕಮಿಷನ್ ಕೂಪದಿಂದ ಮೊದಲು ಹೊರಗೆ ಬರಬೇಕು.